ಹೇಪ್ಪ ನಕಲೇ. ಸೊ ಅಂತೀನಿ, ನಾನು ಇವತ್ತು ಹೋಗ್ತಾ ಇದ್ದೀನಿ ಡಿ ಫಿಟ್ನೆಸ್ ಇಲ್ಲ ಡಿ ಸ್ಕಲ್ಪ್ ಫಿಟ್ನೆಸ್ ಇದಿರೋದು ನಾಗರಬಾವಿಯಲ್ಲಿ. ಸೊ ಬನ್ನಿ ನನ್ನ ಜೊತೆ ಎಕ್ಸ್ಪ್ಲೋರ್ ಮಾಡೋಣ ಜಿಮ್ಮು ಹೆಂಗಿದೆ ಏನು ಎಂತ ಅಂತ. ಸೊ ಲೆಟ್ಸ್ ಗೋ. ಹೇಪ್ಪ ನಕಂದೇ, ನಾವಿವತ್ತು ಬಂದಿದ್ದೀವಿ ಡಿ ಸ್ಕಲ್ಪ್ ಫಿಟ್ನೆಸ್. ಇದಿರೋದು ಚಂದನ್ ಲೆವೆಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರೋದು. ಸೊ ಇವತ್ತು ಜಿಮ್ ಓನರ್ ಜೊತೆನೆ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀವಿ. ಸರ್, ನಿಮಗೇನು ಇನ್ಸ್ಪಿರೇಷನ್ ಸರ್? ವಾಟ್ಸ್ ಯುವರ್ ಇನ್ಸ್ಪಿರೇಷನ್? ಸರ್, ನನ್ನ ಇನ್ಸ್ಪಿರೇಷನ್ ಅಂದರೆ ನನ್ನ ಚಿಕ್ಕ ವಯಸ್ಸಿಂದ ನಾನು ಜಿಮ್ಗೆ ಹೋಗ್ತಾ ಇದ್ದೆ. ನಮ್ಮ ಸ್ಕೂಲಲ್ಲಿ ಒಂದು ಹುಡುಗನ ನೋಡಿ ನಾನು ಇನ್ಸ್ಪೈರ್ ಆಗಿದ್ದು. ಅಂದರೆ ಅವಾಗಿಂದ ಅವ್ನು ಜಿಮ್ ಮಾಡ್ತಾ ಇದ್ದೆ ಅಂದ್ಬಿಟ್ಟು ಅವನು ಶೋ ಅಪ್ ತೋರಿಸ್ತಾ ಇದ್ದ ಅಂದರೆ ಸ್ಕೂಲಲ್ಲಿ. ಅವಾಗ ನಾನೇನು ಮಾಡಿದೆ, ನಾನು ಹೋಗೋಣ ಅಂತ ಒಂದು ಇದರಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಅವಾಗಿಂದ ಹಂಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಕಾಂಪಿಟೇಷನ್ 2019 ಮಿಸ್ಟರ್ ಬೆಂಗಳೂರು, ಮಿಸ್ಟರ್ ಕರ್ನಾಟಕ ಎರಡೂ ಮಾಡಿದ್ದೀನಿ ನಾನು. 2019 ಕೋವಿಡ್ಗಿಂತ ಮುಂಚೆ ಓಕೆ ಅವಾಗ ಮಾಡಿದ್ದೀನಿ. ಅದರಲ್ಲಿ ಗ್ರೂಪಲ್ಲಿ ಒಂದು ಮಿಸ್ಟರ್ ಬೆಂಗಳೂರು ಬಂದ್ಬಿಟ್ಟು ಸೆಕೆಂಡ್ ಪ್ಲೇಸು, ಆಮೇಲೆ ಮಿಸ್ಟರ್ ಕರ್ನಾಟಕ ಓಪನ್ ಸ್ಟೇಜ್ ಮೈಸೂರಲ್ಲಾಯಿತು, ಅದು ಬಂದ್ಬಿಟ್ಟು ಥರ್ಡ್ ಪ್ಲೇಸ್ ಮಾಡಿದ್ದೀನಿ. ಅದಾದಮೇಲೆ ಕೋವಿಡ್ ಆದಮೇಲೆ ಸ್ವಲ್ಪ ಹಂಗೆ ವರ್ಕೌಟೆಲ್ಲ ಡ್ರಾಪ್ ಮಾಡಿ, ಅದಾದಮೇಲೆ ತಿರ್ಗಾ ಜಿಮ್ ಸ್ಟಾರ್ಟ್ ಮಾಡಿ, ತಿರ್ಗಾ ಆಮೇಲೆ ರೆಡಿ ಆದೆ. ಹಂಗೆ ಆನ್ ಆ್ಯಂಡ್ ಆಫಲ್ಲೇ ಇದ್ದೀನಿ. ಆಮೇಲೆ ಏನಂದರೆ ತಿರ್ಗಾ ನಾನು ಜಿಮ್ ಪ್ಲ್ಯಾನ್ ಮಾಡಿದೆ. ಆ ಪ್ರೊಸೆಸಿಂಗಲ್ಲಿ ನಾನು ಸ್ವಲ್ಪ ವರ್ಕೌಟ್ಸ್, ಡಯಟ್ ಎಲ್ಲ ಡ್ರಾಪ್ ಆಯಿತು. ಆಮೇಲೆ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬ್ರೋ, ಎಷ್ಟು ವರ್ಷ ಆಯಿತು ಗ್ಯಾಪ್ ಮಾಡಿ? ಇವಾಗ ನಾನು ಮಾಡಿ ಒಂದು ಆಲ್ಮೋಸ್ಟ್ 1 ಇಯರ್ ಹತ್ತಿರ, ಅಂದರೆ ಆನ್ ಆ್ಯಂಡ್ ಆಫಲ್ಲೇ ಇದ್ದೀನಿ. ವರ್ಕೌಟ್ ಮಾಡೋದು, ಆಮೇಲೆ ವರ್ಕೌಟ್ ಮಾಡೋದು, ಡ್ರಾಪ್ ಆಗೋದು, ಅಂದರೆ ಜಿಮ್ ಟೆನ್ಷನ್ ಅದು ಇದು. ಸರ್, ಅದರಿಂದ ಮಾಡೋದ್ರಿಂದ ಬಾಡಿಗೆ ಏನಾರು ಎಫೆಕ್ಟ್ಸ್ ಇದೆಯಾ? ಹಾಗೇನಿಲ್ಲ. ಅಂದರೆ ನಾವು ಪ್ರಾಪರಾಗಿ ಡಯಟ್ ಅಲ್ಲಿದ್ದರೆ ನಮಗೊಂದು ಹೆಲ್ತಿ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿ ವರ್ಕೌಟ್ ತುಂಬ ಚೆನ್ನಾಗಿ ನಾವು ಮುಂದೆ ಮೂವ್ ಆನ್ ಆಗ್ಬೋದು ಅಷ್ಟೇ. ಆನ್ ಆ್ಯಂಡ್ ಆಫಿಂದ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸರ್, ಇವಾಗ ನೀವು ಸಪೋಸ್ ಒಂದು ಕಾಂಪಿಟೇಷನ್ ಮಾಡ್ತೀರಾ ಅಂದ್ಕೊಳ್ಳಿ, ಓಕೆನಾ? ನಿಮ್ಮ ಫುಡ್ ಯಾವ್ಯಾವ ಥರ ಇರುತ್ತೆ? ನಿಮ್ಮ ಡಯಟ್ ಏನು? ಬೆಳಗ್ಗೆಯಿಂದ ರಾತ್ರಿ ನೀವೇನು ತಿಂತೀರಾ? ಓಕೆ, ಅಂದರೆ ನಾವು ಕಾಂಪಿಟೇಷನ್ ಇನ್ನು ಅಂದರೆ ನಾವು ರೆಡಿ ಆಗೋಕ್ಕಿಂತ ಮುಂಚೆ ಒಂದು ಡಯಟ್ ಇರುತ್ತೆ. ಅಂದರೆ ಹೋಗ್ತಾ ಕಟ್ ಆಫ್ ಆಗುತ್ತೆ, ನಿಮಗೆ ಗೊತ್ತಿರ್ಬೋದು ಹೆಂಗೆ ಅಂತ. ಅದೇ ನಿಮ್ಮ ಡಯಟ್ ರೊಟೀನ್ ಬೇರೆ ಇರುತ್ತೆ ಆ ಥರ. ಆಮೇಲೆ ನಮ್ದೇನಂದರೆ ಸ್ಟಾರ್ಟ್ ಅಂದರೆ ಒಂದು ಪರ್ ಡೇಗೆ ಒಂದು 16 ಎಗ್ಸ್ ಇರುತ್ತೆ ಆ ಥರ ಡಿವೈಡ್ ಮಾಡಿ ಮೀಲ್ ಡಿವೈಡ್ ಮಾಡಿ. ಆಮೇಲೆ ಒಂದು 800 ಇಲ್ಲ 700 ಗ್ರಾಮ್ ಚಿಕನ್ಸ್ ಇರುತ್ತೆ, ರೈಸ್ ಕಾರ್ಬ್ ಇರುತ್ತೆ ಆ ಥರ. ಆಮೇಲೆ ಹೋಗ್ತಾ ಕಾಂಪಿಟೇಷನ್ ಇರೋ ಟೈಮಲ್ಲಿ 1 ವೀಕ್ ಇಲ್ಲ 1-2 ವೀಕ್ ಇರೋ ಟೈಮಲ್ಲಿ ಎಲ್ಲ ಕಟ್ ಡೌನ್ ಆಗ್ತಾ ಹೋಗ್ತದೆ ಆ ಥರ. ಸರ್, ಪ್ರಾಪರಾಗಿ ಏನು ತಿಂತೀರಾ? ಬೆಳಗ್ಗೆ ಮೀಲ್ ಏನಿರುತ್ತೆ ನಿಮ್ಮದು? ನಂದು ಓಟ್ಸ್ ಇರುತ್ತೆ, ಒಂದು 6 ಎಗ್ ವೈಟ್ ಇರುತ್ತೆ. ಓಟ್ಸು 6 ವೈಟ್ಸು, ಆಮೇಲೆ ಒಂದು 25 ಗ್ರಾಮ್ ಓಟ್ಸ್ ಇರುತ್ತೆ. 25 ಗ್ರಾಮ್ಸ್ ಓಟ್ಸು, ಒಂದು 7 AM ಆಮೇಲೆ ಒಂದು 6 ಎಗ್ ಆಮೇಲೆ 2 ಎಲ್ಲೋ ಇರುತ್ತೆ ಅದರಲ್ಲಿ. ಅದಾದಮೇಲೆ ಬಂದ್ಬಿಟ್ಟು ನಾನು ಒಂದು ಅಂದರೆ 3 ಅವರ್ಸ್ ಗ್ಯಾಪ್ಗೆ ಮೀಲ್ ಲೋಡ್ ಮಾಡ್ತಾ ಇರ್ತೀನಿ. ಅದಾದಮೇಲೆ ಒಂದು 100 ಗ್ರಾಮ್ ಕರ್ಡ್ ರೈಸ್ ಇರುತ್ತೆ, ಅದ್ರ ಜೊತೆ ನನಗೆ ಪಪಾಯ ಇರುತ್ತೆ 100 ಗ್ರಾಮು. ಅದಾದಮೇಲೆ ಒಂದು 2 o'clock ಬಂದ್ಬಿಟ್ಟು ಚಿಕನ್ ಬಂದ್ಬಿಟ್ಟು ಒಂದು 150 ಗ್ರಾಮ್ ಇಲ್ಲ 120 ಗ್ರಾಮ್ ಆ ಥರ ಇರುತ್ತೆ. ಅದಾದಮೇಲೆ ಅದ್ರ ಜೊತೆ ರೈಸ್ ಒಂದು 100 ಗ್ರಾಮ್ ಇರುತ್ತೆ. ತಿರ್ಗಾ ಮಧ್ಯಾಹ್ನ ಹಂಗೆ ಸಾಯಂಕಾಲ 5 ಗಂಟೆ ಹಂಗೆ ಬಂದ್ಬಿಟ್ಟು ಗ್ರೀನ್ ಟೀ ಅಷ್ಟೇ, ಅದೊಂದಿರುತ್ತೆ. ಅದಾದಮೇಲೆ ನೈಟ್ ತಿರ್ಗಾ ಒಂದು 150 ಗ್ರಾಮ್ ರೈಸು, ತಿರ್ಗಾ 120 ಗ್ರಾಮ್ ಚಿಕನ್ ಆ್ಯಡ್ ಮಾಡಿಬಿಟ್ಟು ನಾನು ಮೀಲ್ ಕ್ಲೋಸ್ ಮಾಡಿಬಿಡ್ತೀನಿ. ಸರ್, ಒಂದು ದಿನಕ್ಕೆ ಎಷ್ಟು ಖರ್ಚಾಗತ್ತೆ ನಿಮಗೆ? ಪ್ರಾಪರಾಗಿ ಡಯಟ್ ಮಾಡ್ತಾ ಇದ್ದೀನಿ ನಾನು, ಇವಾಗ ನೆಕ್ಸ್ಟ್ ಶೋ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ಖರ್ಚಾಗತ್ತೆ? ಅಂದರೆ ಎಲ್ಲ ಸೇರಿಸಿ, ಅಂದರೆ ಸಪ್ಲಿಮೆಂಟ್ಸ್ ಆಗಲಿ ಎಲ್ಲ ಸೇರಿಸಿ ಅಂದರೆ ಆಲ್ಮೋಸ್ಟ್ ಒಂದು ಅಂದರೆ ನಾವು ಡಯಟ್ಗೆ ಒಂದು 500-600 ಆಗೇ ಆಗುತ್ತೆ ಪರ್ ಡೇ. ಓಕೆ. ಆಮೇಲೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಆಗಲಿ ಅದಾಗಲಿ ಇದಾಗಲಿ 1000 ರೂಪಾಯಿ ಬೇಕೇ ಬೇಕು ದಿನಕ್ಕೆ. 1000 ರೂಪಾಯಿ ಅಂದರೆ ಟೋಟಲ್ 30,000. ನಾವು ಕಾಂಪಿಟೇಷನ್ ಮಾಡ್ತೀವಿ ಅಂದರೆ ಒಂದು ಹೆಲ್ತಿ ಲೈಫ್ ಸ್ಟೈಲ್. ಇವಾಗ ನಾರ್ಮಲ್ಲಾಗಿ ಅಂದರೆ ನಾರ್ಮಲ್ ಜನ ಇವಾಗ ಕಾಂಪಿಟೇಷನ್ ಮಾಡ್ದಿರೋರ್ಗು ಆಲ್ಮೋಸ್ಟ್ ಅದ್ರ ಒಂದು ಅರ್ಧ ಖರ್ಚಾದರೂ ಆಗೇ ಆಗುತ್ತೆ ಅವ್ರಿಗೆ.
ಅಂದರೆ ಅವ್ರು 5 ಮೀಲು ಅವರು ಕಂಟಿನ್ಯೂ ಮಾಡಲ್ಲ, 1 ಮೀಲ್ 2 ಮೀಲ್ ಸ್ಕಿಪ್ ಆಗಿ ಆಗುತ್ತೆ ಅವ್ರು. ಅವ್ರಿಗೊಂದು 300-400 ಬಿದ್ದೇ ಬೀಳುತ್ತೆ ಆಲ್ಮೋಸ್ಟ್. ಸರ್ ನಿಮ್ಮ ವರ್ಕೌಟ್ಸು? ಸರ್ ವರ್ಕೌಟ್ಸ್ ಎಲ್ಲ ಒಂದೊಂದು ದಿನ ಒಂದೊಂದು ಮಸಲ್ ನಾನು ಟಾರ್ಗೆಟ್ ಮಾಡ್ತೀನಿ. ಅಂದರೆ ಒಂದು 5 ಅಷ್ಟೇ. ನಾನು ಒಂದು 4 ಸೆಟ್ಸ್ ಇಲ್ಲ 3 ಸೆಟ್ಸ್ ನನ್ನ ರೊಟೀನ್, ನಾನು ಯಾವುದ್ರ ಮೇಲೆ ಗೋಲ್ ಮಾಡಿ ಹೋಗ್ತಾ ಇದ್ದೀನೋ ಅದ್ರ ಮೇಲೆ ನಾನು ವರ್ಕೌಟ್ನ ಪ್ಲ್ಯಾನ್ ಮಾಡ್ಕೊಂಡು ನಾನು ಮಾಡ್ಕೊತೀನಿ. ಅಂದರೆ ಪ್ರಾಪರ್ ನೀವು ವಾರಕ್ಕೆ ಸಪೋಸ್ ಮಂಡೇ ಬೆಳಗ್ಗೆ ರಾತ್ರಿ ಮಾಡ್ತೀರಾ ಅಥವಾ ಜಸ್ಟ್ ಒನ್ ಟೈಮ್ ಮಾಡ್ತೀರಾ? ನಿಮ್ಗೇನು ಅನ್ಸುತ್ತೆ ವರ್ಕೌಟು ಎಷ್ಟು ಸಲ ಮಾಡಿದ್ರೆ ಬಾಡಿ ಪ್ರಾಪರ್ ಆಗಿರುತ್ತೆ? ಸರ್ 1 ಟೈಮ್ ಸಾಕು. ಇವಾಗ ಒಬ್ಬೊಬ್ಬರು 2 ಟೈಮ್ ಮಾಡ್ತಾರೆ, ಅಂದರೆ ಕಾಂಪಿಟೇಷನ್ ಇರೋ ಟೈಮಲ್ಲಿ ಮಾಡ್ತಾರೆ. ಒಬ್ಬೊಬ್ರು ಮಾಡಲ್ಲ, ಅವ್ರ ಬಾಡಿ ಟೈಪ್ ಮೇಲೆ ಡಿಪೆಂಡ್ ಮಾಡಿ ಅವ್ರು ಮಾಡ್ಕೊತಾರೆ. ಒಬ್ಬೊಬ್ರು ಹಂಗೂ ಮಾಡ್ತಾರೆ ಹಿಂಗೂ ಮಾಡ್ತಾರೆ. ನಾನು ಮಾಡೋದು 1 ಟೈಮ್. ಎಲ್ಲರಿಗೂ ಹೇಳೋಕ್ಕೋದ್ರೆ 1 ಟೈಮ್ ಬೆಸ್ಟ್. ನಾವು ತಿನ್ನೋ ಫುಡ್ಗೆ ನಮ್ಗೆ ಎಷ್ಟು ವರ್ಕೌಟ್ ಬೇಕು ಅಂತ ನಮ್ಗೆ ಗೊತ್ತಿರಬೇಕು. ಇಲ್ಲ ಟ್ರೈನರ್ಸ್ ಅವ್ರ ಮೇಲೆ ನಾವು ಹೋಗಬೇಕು, ಅವ್ರನ್ನ ಕೇಳಬೇಕು, ಅವ್ರು ಹೇಳ್ತಾರೆ ನಮಗೆ. ಇಲ್ಲ ನಮಗೇನು ಗೊತ್ತಿಲ್ಲ ಅಂದರೆ ಅವ್ರನ್ನ ಸಜೆಷನ್ ಕೇಳಿದ್ರೆ ಅವ್ರು ಹೇಳ್ಕೊಡ್ತಾರೆ. ಸರ್ ನಿಮಗೆ ಯಾರು ಗುರು? ನಮಗೆ ಗುರು ಅಂದರೆ ಇವಾಗ ಪ್ರೆಸೆಂಟ್ ನಮಗೆ ಪ್ರೆಸೆಂಟ್ ಹೇಳಿ, ನೋ ಪ್ರಾಬ್ಲಮ್. ನಿಶಾಂತ್ ಸರ್ ಅವರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ನಮಗೆ. ಅಂದರೆ ನಂಗೆ ತುಂಬ ಇಷ್ಟ ಅವ್ರ ಹತ್ರ ಮಾತಾಡೋಕ್ಕೆ. ಇವಾಗ ಎಲ್ಲರ ಹತ್ರ ನಾವು ಹೋಗಿ ಮಾತಾಡಿದ್ರೆ ಟೈಮ್ ಕೊಡಲ್ಲ ಅಷ್ಟು. ಇವಾಗ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಆ ಥರ. ಇವ್ರು ತುಂಬ ಚೆನ್ನಾಗಿ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಅವ್ರು ಅಷ್ಟು ತುಂಬ ಟೈಮ್ ಕೊಡ್ತಾರೆ. ಬ್ರೋ ಹಿ ಇಸ್ ವೆರಿ ಸಾಫ್ಟ್. ಹೌದು, ನಾನು ತುಂಬ ಇಷ್ಟ ನನಗೆ ಅವರು. ನನಗೂ ಇಷ್ಟ ಆಗ್ಬಿಟ್ಟಿದ್ದಾರೆ ಇವಾಗ. ಅದಕ್ಕೆ ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ಫುಲ್ ಅವ್ರ ಮೇಲೆ ನಾನು ಎಲ್ಲನೂ. ಅದೇ ಅವರು ಇವಾಗ ನೆಕ್ಸ್ಟ್ ನಾನು ಕಾಂಪಿಟೇಷನ್ ರೆಡಿ ಆಗೋಣ ಅಂತ ಇದ್ದೀನಿ. ಅದ್ರ ಮೇಲೆ ಅವ್ರ ಹತ್ರ ಮೊನ್ನೆನೂ ನಾನು ಮಾತಾಡ್ಕೊಂಬಂದೆ, ತುಂಬ ಚೆನ್ನಾಗಿ ಮಾತಾಡಿದ್ರು, ಹೇಳಿದ್ರು. ಇವಾಗ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಎಲ್ಲನೂ. ಅವ್ರು ತುಂಬ ಮೋಟಿವೇಶನ್ ತುಂಬ ಹೇಳ್ತಾರೆ ನಮಗೆ. ಸರ್ ನಿಮಗೇನು ಮೋಟಿವೇಶನ್ ಅವರಿಂದ? ನಿಮಗೇನು ಅನಿಸ್ತು ಲೈಕ್ ನಿಶಾನ್ ಇಸ್ ದ ಬೆಸ್ಟ್ ಮೋಟಿವೇಟರ್ ಅಥವಾ ಇನ್ಸ್ಪಿರೇಷನ್ ಅಥವಾ ಗುರು? ಅಂದರೆ ಏನಂದರೆ ಅವರು ಇದಾಗಲ್ಲ ಅಂತ ಇಲ್ಲ, ಅವ್ರು ಏನಿದ್ರು ಮಾಡೋಣ ಆರಾಮಾಗಿ. ಅವ್ರು ಈಸಿಯಾಗಿ ಹೇಳ್ತಾರೆ ನಮ್ಗೆ. ಇವಾಗ ಒಬ್ಬರೇ ಇಲ್ಲ ತುಂಬ ಕಷ್ಟ, ತುಂಬ ತಿಂಗಳು ಬೇಕು, ತುಂಬ ದಿನ ಬೇಕು, ನೀವು ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು. ಅವ್ರು ಹಂಗಲ್ಲ, ಕ್ಲೀನಾಗಿ ಹೇಳ್ತಾರೆ. ನೀವು ಇದನ್ನ ತಿಂದ್ರೆ ನೀವು ಇದನ್ನ ಹಿಂಗೆ ತಿನ್ನಿ, ಈ ಥರ ಮಾಡಿ. ನೀವು ಚೀಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ತಂದೂರಿ ಗ್ರಿಲ್ ತಿನ್ನಿ, ಆಮೇಲೆ ನೋಡೋಣ ನೀವು ಮಾಡೋಣ ಅಂತ. ಆ ಥರ ತುಂಬ ಮೋಟಿವೇಶನ್ ಸ್ಪೀಚ್ ಹೇಳ್ತಾರೆ ನಮಗೆ. ಅದನ್ನೇ ನಾನು ಚೀಟ್ ಮಾಡಬೇಕು ಅಂತಲೇ ಅನಿಸಲ್ಲ. ಅವಾಗ ನಂಗೆ ತುಂಬ ಮೋಟಿವೇಶನ್ ಆಗುತ್ತೆ ಅವರಿಂದ. ಸರ್ ಇವಾಗ ಎಲ್ಲಕ್ಕಿಂತ ಮೈನ್ ಇಂಪಾರ್ಟೆಂಟ್ ನಿಮ್ಮ ಡಿಸ್ಕಲ್ಪ್ಟ್ ಜಿಮ್ ಬಗ್ಗೆ ಹೇಳಿ ಸರ್. ಬೆಸ್ಟ್ ನಿಮಗೆ ಏನು ಅನಿಸ್ತು ಒಂದು ಜಿಮ್ ಮಾಡಬೇಕು ಅಂತ? ನನಗೆ ತುಂಬ ದಿನದಿಂದ ಇಷ್ಟ ಆಯಿತು ಜಿಮ್ ಮಾಡಬೇಕು ಅಂತ. ಅದು ನಮ್ಮ ಏರಿಯಾದಲ್ಲಿ ನಮ್ಮ ಜಾಗದಲ್ಲಿ ನಾವು ಮಾಡಬೇಕಂದ್ರೆ ತುಂಬ ಇಷ್ಟ ಇರುತ್ತೆ. ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲ ಫ್ಯಾಮಿಲಿ ಆಗಲಿ ಎಲ್ಲರೂ ತುಂಬ ಹೇಳ್ತಾರೆ. ಅವಾಗ ನಾನು ಟ್ರೈನ್ ಮಾಡ್ತಾರೆ ಆ ಟೈಮಲ್ಲಿ, ಮಾಡು ನೀನು ಚೆನ್ನಾಗಿ ಬರುತ್ತೆ, ತುಂಬ ಜನ ನಿನ್ಗೆ ಗೊತ್ತು, ನೀನು ಬೇರೆ ಕಡೆ ಟ್ರೈನ್ ಮಾಡಬೇಡ, ನೀನು ತುಂಬ ಜನನ ಇದು ಮಾಡ್ತಿಲ್ಲ, ಮಾಡಿಸು ಹಂಗೆ. ನಮ್ಗೆ ಇದು ಅಂದರೆ ನಂಗೆ ತುಂಬ ಇದಾಯಿತು. ಅಂದರೆ ನನಗೆ ಒಂದು ಹೋಪ್ ಬಂತು, ಮಾಡ್ಬೋದು ಆರಾಮಾಗಿ. ಇವಾಗ ಒಬ್ಬೊಬ್ರು ಜಿಮ್ ಇಟ್ಟು ತುಂಬ ಲಾಸ್ ಆಗೋದು ಅದೆಲ್ಲ ತುಂಬ ಆಗುತ್ತೆ. ನಾನು ಸ್ಟಾರ್ಟ್ ಮಾಡೋದು ನಂಗೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲ ಕಡೆ ನಮ್ಮ ತುಂಬ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತು. ಅದಾದಮೇಲೆ ನಮ್ಮ ಜಿಮ್ಮಲ್ಲಿ ಏನಂದರೆ ನಾವು ನಂಬರ್ 1 ಎಕ್ವಿಪ್ಮೆಂಟ್ಸ್ ಜರಾಯ್ ಫಿಟ್ನೆಸ್ ಹಾಕ್ಸಿದ್ದೀವಿ. ಇನ್ನೊಂದು ಎಲ್ಲರಿಗೂ ಅಂದರೆ ಮಿಷಿನ್ಸ್ ಯಾವುದಿದ್ರೆ ಎಲ್ಲರೂ ವರ್ಕೌಟ್ ಮಾಡ್ತಾರೆ. ಸರ್ ಎಕ್ವಿಪ್ಮೆಂಟ್ಸ್ ಹಾಕೋದು ಒಂದು ಇಂಪಾರ್ಟೆಂಟ್ ಯಾಕೆ ಅಂದರೆ ಅದರಲ್ಲಿ ವಾಟ್ ಯು ಫೀಲ್ ಅಂದ್ರೆ why are like brands are important in equipments? ಕಬ್ಣಾನೇ ನಾನು ಮಾಡಿರೋ ಇದ್ರಲ್ಲಿ ನಂಗೆ ಜರಾಯ್ ತುಂಬ ಇಷ್ಟ. ಓಕೆ, ಅದಕ್ಕೋಸ್ಕರ ನಾನು ಜರಾಯ್ ಹಾಕ್ಸ್ಕೊಂಡೆ. ಇನ್ನೊಂದು ಅಂದರೆ ಅದೊಂದು ತುಂಬ ನಂಗೆ ಒಳ್ಳೆ ಫೀಲ್ ಕೊಡ್ತಾ ಇತ್ತು. ಅದಕ್ಕೋಸ್ಕರ ಆ ಮಿಷಿನ್ ಅಂದರೆ ಇವಾಗ ಅವರು ಆ ಮಿಷಿನ್ ಸರಿ ಇಲ್ಲ ಅಂತ ನಾನು ಹೇಳಲ್ಲ. ನನಗೆ ಈ ಮಿಷಿನ್ ನಂಗೆ ತುಂಬ ಇಷ್ಟ ಪರ್ಸ್ನಲ್ಲಾಗಿ. ಅದಕ್ಕೆ ನಾನು ಎಲ್ಲ ಪ್ರತಿಯೊಂದು ಮಿಷಿನ್ಸು ಅದೇ ಹಾಕಿದ್ದೀನಿ, ಬೇರೆ ಅದು ಇದು ಅಂತ ಏನಿಲ್ಲ. ಅದಕ್ಕೆ ನಂಗೆ ತುಂಬ ಇಷ್ಟ ಮಿಷಿನ್. ಇವಾಗ ಬರೋ ಕ್ಲೈಂಟ್ಗೂ ನಾನು ಕೇಳ್ತೀನಿ, ಅವರೇ ಹೇಳ್ತಾರೆ ಬೇರೆ ಕಡೆ ಮಾಡೋ ಫೀಲ್ ಬೇರೆ, ಇದು ಬೇರೆ ಫೀಲ್. ಆಮೇಲೆ ನಮ್ಮ ಕಡೆ ಟ್ರೈನಿಂಗು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ನಾನು ಹೇಳೋದಕ್ಕಿಂತ ಮುಂಚೆ ನೀವು ಕೆಳಗಡೆ ಕ್ಲೈಂಟ್ ಹೋಗ್ತಾರಲ್ಲ, ನೀವು ರ್ಯಾಂಡಮಾಗಿ ನೀವು ಕೇಳ್ಬೋದು ಅವ್ರನ್ನ ಹೆಂಗಿದೆ ಟ್ರೈನಿಂಗ್, ಅವಾಗ ಅವರೇ ಹೇಳ್ತಾರೆ. ಇವಾಗ ನಾನು ಕೆಳಗೆ ಅವ್ರು ಹೇಳ್ತಾ ಇದ್ದಾರೆ ನನಗೆ. ಅದಕ್ಕೇನೆ ಆ ಥರ ನಮ್ಮ ಟ್ರೈನರ್ಸು ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ ಆ ಥರ. ಸರ್ ಒಂದು ಜಿಮ್ ಮಾಡೋದು ಕಷ್ಟನಾ ಈಸಿನಾ? ಫೈನಾನ್ಷಿಯಲ್ ಎಷ್ಟು ಡಿಫಿಕಲ್ಟ್ ಒಂದು ಜಿಮ್? ಸುಮ್ಮನೆ ಇವಾಗ ನೀವು ರ್ಯಾಂಡಮ್ ಯಾರಾದರೂ ಇವಾಗ ಜಿಮ್ ಓಪನ್ ಮಾಡ್ಬೇಕು ಅಂದ್ಕೊಂಡಿರ್ತಾರಪ್ಪ ಟ್ರೈನರ್ಸು, ಅವ್ರಿಗೆ ಏನು ಹೇಳ್ತೀರಾ? ಲೈಕ್ ಪ್ರಾಪರ್ ಏನು ಗೈಡೆನ್ಸ್ ಕೊಡ್ತೀರಾ ಅವ್ರಿಗೆ? ಅಂದರೆ ತುಂಬ ನೋಡ್ಕೊಂಡು ಜಿಮ್ ಮಾಡಬೇಕು. ಆಮೇಲಿಂದ ತುಂಬ ಯಾರ ಮೇಲೆ ಹೋಪ್ ಇಟ್ಕೊಬಾರ್ದು, ಬೇರೆಯವ್ರ ಮೇಲೆ.
ನಾವು ಫಸ್ಟ್ ಅದರಲ್ಲಿ ಇಳಿಬೇಕು. ಇವಾಗ ಏನೇ ಇದ್ರೂ ಅಂದರೆ ನಿಶಾಂತ್ ಸರ್ ನನಗೆ ಹೇಳಿದ್ದು, ನೀವು 1 ವರ್ಷ ನೀವು ನಿಮ್ಮದು ಅಲ್ಲ ಅಂತ ನೀವು ಎತ್ತಿಟ್ಬಿಡಿ, ಅದು ನೀವು ಮಾಡಿ. ಬೆಳಗ್ಗೆ ಹೋದರೆ ಅವ್ರು ಹೇಳ್ತಾರೆ, ಬೆಳಗ್ಗೆ ಹೋದರೆ ಸಂಜೆ ಬರೋದು ನಾನು, ನೀವು ಹಂಗೆ ಇರಿ. ನೀವು ಹೋಗಿ ಎಲ್ಲ ಕ್ಲೈಂಟ ನೀವು ಮಾತಾಡಿಸಿ, ನೀವು ಚೆನ್ನಾಗಿ, ಅವಾಗ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಅವರು ಬೇರೆಯವ್ರಿಗೆ ಹೇಳ್ತಾರೆ, ಅವರಿಂದ ಅವ್ರು ಬೇರೆಯವ್ರು ಹೇಳ್ತಾರೆ, ಅವಾಗ ಬರ್ತಾರೆ. ನೀವು ಹೋಗಿದ ತಕ್ಷಣ ನೀವು ಓನರ್ ಥರ ನೀವು ಯಾವತ್ತೂ ಇದು ಮಾಡ್ಕೊಬಾರ್ದು. ನೀವು ಅಲ್ಲಿ ಹೋಗಿದ ತಕ್ಷಣ ನೀವು ಕುತ್ಕೊಳ್ಳೋದು ಮಾಡೋದು ಅದೆಲ್ಲ, ನೀವು 1 ವರ್ಷ ನಿಮ್ಮದು ಅಲ್ಲ ಅಂತ ಇಟ್ಟಿಟ್ರೆ ಇನ್ನು ಮುಂದೆ ಬರೋ ವರ್ಷ ಅಲ್ಲ ನಮ್ಮದೇ, ಅದೇನು ಬೇಕಾದರೂ ಮಾಡ್ಬೋದು ಸರ್. ಅದೇ ಬಿಸ್ನೆಸ್ ಮೈಂಡ್ ಸೆಟ್ಟು ಸರ್. ನಾವು 1 ವರ್ಷ ನಮ್ದಿಲ್ಲ ಅಂತ ಬಿಟ್ಬಿಡ್ಬೇಕು. ಅದೊಂದು. ಆಮೇಲೆ ಇನ್ನೊಂದು ಏನಂದರೆ ತುಂಬ ದುಡ್ಡು ಹಾಕಿ ಮಾಡಬಾರ್ದು, ಒಂದೇ ಸತಿ ಹೆಡ್ ಬೀಳುತ್ತೆ ಅವ್ರಿಗೆ. ಸರ್ ಯಾಕೆ ಇವಾಗ ಒಂದೇ ಸತಿ ಅಂದರೆ ಸರ್, ಇವಾಗ ಎಷ್ಟೊಂದು ಜನ ಅಪ್ಪ, ನಾನು ನೋಡಿರೋಂಗೆ ಯೂತ್ಸಲ್ಲಿ ಎಷ್ಟೊಂದು ಜನ ಎಲ್ಲಿ ಜಾಸ್ತಿ ಎಕ್ವಿಪ್ಮೆಂಟ್ಸ್ ಇರುತ್ತೆ ಅಲ್ಲಿ ಹೋಗ್ತಾರೆ. ಅದು ನಿಜ. ಏನು ಡಿಫ್ರೆನ್ಸು ಸರ್? ಸರ್ ಎಕ್ವಿಪ್ಮೆಂಟ್ಸ್ ತುಂಬ ಇರುತ್ತೆ, ಆದರೆ ಒಂದೇ ದಿನ ಅವರೆಲ್ಲ ಮಾಡಲ್ಲ. ಹೌದು. ನಮ್ಮ ಬಾಡಿಗೆ ಏನು ಬೇಕು ಅಷ್ಟೇ ಮಾಡಬೇಕು. ಅವು ಯಾವ ಮಿಷಿನ್ಸ್ ಅಂದರೆ ವೆರೈಟಿ ವರ್ಕೌಟ್ ಇರುತ್ತೆ, ವೆರೈಟಿ ಮಿಷಿನ್ಸ್ ಇರುತ್ತೆ. ನಮ್ಗೆ ಯಾವ್ದು ಫೀಲ್ ಆಗುತ್ತೆ, ಯಾವ್ದು ಚೆನ್ನಾಗಿ, ಯಾವ್ದು ಮಸಲ್ ಚೆನ್ನಾಗಿ ಇದು ಮಾಡುತ್ತೆ, ಅದ್ರ ಮೇಲೆ ನಾವು ಮಾಡ್ಕೊಬೇಕು. ಎಲ್ಲ ಮಿಷಿನ್ಸ್ ಎಲ್ಲರೂ ಹಾಕ್ತಾರೆ, ಅಂದರೆ ಎಲ್ಲ ಮಿಷಿನ್ಸಲ್ಲೂ ನಮ್ಗೆ ವರ್ಕೌಟ್ ಆಗುತ್ತೆ. ಆದರೆ ಅವ್ರ ಬಜೆಟ್ ಮೇಲೆ ಅವ್ರು ಹಾಕ್ಕೊತಾರೆ ಒಬ್ಬೊಬ್ರು ಅಷ್ಟೇ. ಅಂದರೆ ನಮಗೆಲ್ಲ ಮಿಷಿನ್ಸು ಮುಖ್ಯ. ಅಂದರೆ ನಾನು ಇವಾಗ ನನ್ನ ಸದ್ಯಕ್ಕೆ ನನ್ನ ಶಕ್ತಿಗೆ ಮೀರಿದಷ್ಟು ನಾನು ಹಾಕಿದ್ದೀನಿ. ನನಗೆ ಇನ್ನೊಂದು ಫ್ಲೋರ್ ಓಪನ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದೊಂದು ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಓಪನ್ ಮಾಡಿ ನಮ್ಮದೊಂದು 6-7 ಮಂತ್ಸ್ ಆಗಿದೆ. 7 ಮಂತ್ಸ್ ಆಗಿದೆಯಾ ಸರ್? 7 ಮಂತ್ಸ್ ಆಗಿದೆ. ಅದಕ್ಕೆ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ನಾನು ಇರೋ ಏರಿಯಾದಲ್ಲಿ ಏನಂದರೆ ಸ್ವಲ್ಪ ರೆಂಟ್ ಜಾಸ್ತಿ, ಅದೊಂದು ನನ್ನ ಸ್ವಲ್ಪ, ಆದರೆ ಓಕೆ, ನನ್ನ ಕೈಯಿಂದ ಏನೂ ಹೋಗ್ತಾ ಇಲ್ಲ. ದೇವರು ಇದರಿಂದ ಚೆನ್ನಾಗಿ ಆಗ್ತಾ ಇಲ್ಲ. ಅದಕ್ಕೆ ಅಂದರೆ ಮುಂದೆ ಜಿಮ್ ಮಾಡೋರು ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸರ್ ನೀವೇನು ಗೈಡೆನ್ಸ್ ಕೊಡ್ತೀರಾ ಯಾರಾದರೂ ಇವಾಗ ಸುಮ್ಮನೆ ಹೊಸ ಜಿಮ್ ಓಪನ್ ಮಾಡ್ಕೊಬೇಕು ಅಂದ್ಕೊಂಡಿದ್ದಾರೆ? ಎಲ್ಲಕ್ಕಿಂತ ಏನೇನು ಮೇನ್ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್? ಕೋಚಿಂಗು ಟ್ರೈನಿಂಗ್ ಎಲ್ಲ ಬಿಡಿ. ಕೋಚಿಂಗು ಟ್ರೈನಿಂಗ್ ಬಿಟ್ಟರೆ ಅಂದರೆ ಅವರು ಏನೇ ಇದ್ರೂ ಬೇರೆಯವ್ರಿಗೆ ವಹಿಸ್ದಿರೆ ಅವ್ರು ಇಳಿದು ಏನು ಬೇಕೋ ಅದನ್ನು ಅವ್ರು ಮಾಡಿದ್ರೆ ಅವ್ರಿಗೆಲ್ಲ ಕಡೆಯಿಂದನೂ ಸೇವ್ ಆಗುತ್ತೆ. ಮುಂದೆ ಮೂವ್ ಆನ್ ಆಗೋದು ತುಂಬ ಈಸಿ ಆಗುತ್ತೆ ಅವ್ರಿಗೆ. ಅಂದರೆ ಇವಾಗ ನನ್ನ ಫ್ರೆಂಡ್ಗೆ ಹೇಳ್ತೀನಿ ನಾನು, ನೋಡೋ ಅದು ಇದಿದೆ, ಫ್ರೆಂಡ್ ಇಲ್ಲ ಬೇರೆ ಯಾರು, ನೋಡೋ ಆ ಥರ ಇದೆ ಈ ಥರ ಇದೆ ಅಂತ. ಅಂದರೆ ನನ್ನ ವಿಷಯದಲ್ಲೂ ಆಗಿದೆ, ಆದರೆ ಹೇಳೋಕ್ಕೆ ಏನಿಲ್ಲ. ಆದರೆ ಹೇಳ್ತಾರೆ ಅವರು, ಅಲ್ಲಿ ಇಷ್ಟಿರುತ್ತೆ ಅಷ್ಟಿರುತ್ತೆ. ಅವ್ರಿಗೆ ಗೊತ್ತಿರಲ್ಲ ನಾನು ಎಷ್ಟು ಕಷ್ಟಪಟ್ಟು ನಾನು ಅವನ ಹತ್ರ ಇಸ್ಕೊಂಡು ಇವ್ರ ಹತ್ರ ಇಸ್ಕೊಂಡು ಅಲ್ಲಿ ಹಾಕಿರ್ತೀನಿ. ಅವ್ರಿಗೇನು ಗೊತ್ತಿರುತ್ತೆ. ಸೊ ಫೈನಾನ್ಸ್ ತುಂಬ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಇವಾಗ ನಾನು ರನ್ ಮಾಡ್ತೀನಿ ಅಂದರೆ ನನಗೊಂದು 4-5 ಮಂತ್ಸ್ದು ಇಟ್ಕೊಂಡು ನಾನು ಮಾಡಬೇಕು. ಅವಾಗ ಈಸಿ. ಯಾಕಂದ್ರೆ ನಾನು ಇದು ಬೇರೆ ಬಿಸ್ನೆಸ್ ಥರ ಏನಿಲ್ಲ, ಹಿಂಗೆ ದುಡ್ಡು ಹಾಕಿದ್ರೆ ಹಿಂಗೆ ಎತ್ತೋ ಥರ ಏನೂ ಆಗಲ್ಲ. ಸರ್ ತುಂಬ ಕಷ್ಟ ಇದೆ ಸರ್. ಸ್ವಲ್ಪ ನಾವು ಕ್ಲೈಂಟ್ನ ಯಾವ ಥರ ನಾವು ಇದು ಮಾಡ್ತೀವಿ, ಯಾವ ಥರ ಪ್ರಮೋಷನ್ ಮಾಡ್ತೀವಿ, ಯಾವ ಥರ ಅದ್ರ ಮೇಲೆ ಡಿಪೆಂಡ್. ಸರ್ ನಿಮಗೇನು ಅನ್ಸುತ್ತೆ, ಎಷ್ಟು ಕಷ್ಟ ಸರ್? ನೀವು ಎಷ್ಟು ಕಷ್ಟ ನೋಡಿದ್ದೀರಾ 7 ಮಂತ್ಸಲ್ಲಿ ಜಿಮ್ ಓಪನ್ ಮಾಡಿದ್ದೀರಾ? ಓಕೆ, ಯಾವ್ಯಾವ ಥರ ಕಷ್ಟಗಳು ನೋಡಿದ್ದೀರಾ? ಏನೇನು ಥರ ಕಷ್ಟ ಅಂದರೆ, ಆರಾಮಾಗಿ ಮುಂಚೆ ಏನಂದರೆ ತಿಂಗಳು ಟಾನ್ ಅಂತ ನಾನು ದುಡ್ಡು ಈಸ್ಕೊಂಡು ಹೋಗ್ತಾ ಇದ್ದೆ. ಇವಾಗ ನಾನು ಒಂದು 10 ಜನಕ್ಕೆ ಕೊಡಬೇಕಲ್ವಾ, ಅದೇ ತುಂಬ ಕಷ್ಟ ಆಗ್ಬಿಟ್ಟಿದೆ ಅಷ್ಟೇ. ಅಂದರೆ ಅದೇ ಹೇಳ್ತಾ ಇಲ್ವಾ ನಿಶಾಂತ್ ಸರ್ ಹೇಳ್ದಂಗೆ, 1 ವರ್ಷ ನಮ್ದಲ್ಲ, ಚೆನ್ನಾಗಿ ದುಡಿ, ಚೆನ್ನಾಗಿ ಹೆಸರು ಮಾಡು, ಆಮೇಲೆ ಆಟೋಮೆಟಿಕ್ ದೇವ್ರು ಕೊಟ್ಟಂಗೆ ನಮಗೆ ಆಗುತ್ತೆ. ಸರ್ ಫ್ಯಾಮಿಲಿ ಸಪೋರ್ಟ್? ಹ್ಞೂ ಸರ್, ತುಂಬ ಚೆನ್ನಾಗಿದೆ. ಇದೆಯಾ? ಕ್ರೇಜಿ, ನೈಸ್. ಸರ್ ಮ್ಯಾರಿಡ್ ಅಲ್ಲ? ಹೌದು. ಕ್ರೇಜಿ ಸರ್. ಸರ್ ನಿಮ್ಗೇನು ಅನ್ಸುತ್ತೆ, ಏನು ಡಿಫ್ರೆನ್ಸು ಇವಾಗ ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ವರ್ಕೌಟ್ಸಲ್ಲಿ ಮನುಷ್ಯ ಏನು ಚೇಂಜ್ ಆಗ್ತಾನೆ? ಅಂದರೆ ವರ್ಕೌಟ್ಸಲ್ಲಿ ವರ್ಕೌಟ್ಸ್ ಅಲ್ಲ, ನೋ ಪರ್ಸನಲ್ ಲೈಫ್. ಓಕೆ, ವರ್ಕೌಟ್ಸ್ ಮದ್ವೆಗಿಂತ ಚೆನ್ನಾಗಿ ವರ್ಕೌಟ್ ಮಾಡ್ತಾರಾ, ಮದ್ವೆ ಆಮೇಲೆ ಚೆನ್ನಾಗಿ ವರ್ಕೌಟ್ ಮಾಡ್ತಾರಾ? ಮದುವೆಗಿಂತ ಮುಂಚೆನೇ ಚೆನ್ನಾಗಿ ವರ್ಕೌಟ್ ಮಾಡ್ತಾರೆ, ಮದುವೆ ಆದಮೇಲೆ ಏನು ಅಂದರೆ ಮನೆಗೆ ಹೋದರೆ ಇದ್ದಿದ್ದೆ ಅಲ್ವಾ, ಅದರಿಂದ ವರ್ಕೌಟ್ ಅಂದರೆ ಮದುವೆಗಿಂತ ಮುಂಚೆ ಚೆನ್ನಾಗಿ ವರ್ಕೌಟ್ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಫಿಸಿಕಲ್ ಇರ್ತಾರೆ. ಇನ್ನೂ ಒಬ್ಬೊಬ್ಬರು ಆದಮೇಲೂ ತುಂಬ ಚೆನ್ನಾಗಿ ಕಾಂಪಿಟೇಷನ್ ಮಾಡಿಕೊಂಡು ತುಂಬ ಒಳ್ಳೆ ಗ್ರೋತ್ ಚೆನ್ನಾಗಿ ಆಗ್ತಾಯಿರ್ತಾರೆ ಅಂತ. ನಂದು ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ, ಅಂದರೆ ಸ್ವಲ್ಪ ನಾನು ಜಿಮ್ ಇದರಲ್ಲಿ ಸ್ವಲ್ಪ ಟೆನ್ಷನಲ್ಲಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನನ್ನ ವರ್ಕೌಟ್ ಎಲ್ಲ ಅದೇ ನನ್ನ ಡಯಟ್ ಒಂದು ಆ ಕಡೆ ಈ ಕಡೆ ಬಿಟ್ಟರೆ ವರ್ಕೌಟ್ ಎಲ್ಲ ದಿನ ಇರುತ್ತೆ. ಡೈಲಿ ವರ್ಕೌಟ್ ನಾನು ಮಾಡ್ತೀನಿ. ಸಂಡೇ ಒಂದಿನ ರೆಸ್ಟ್ ತೊಗೊಳ್ತೀನಿ ಅಷ್ಟೇ. ಅದು ಬಿಟ್ಟರೆ ಡೈಲಿ ವರ್ಕೌಟ್ ಇರುತ್ತೆ. ನಾನು ವರ್ಕೌಟ್ ಮಾತ್ರ ಮಿಸ್ ಮಾಡಲ್ಲ. ಅದೇ ಸರ್ ನಿಮ್ಮ ಜಿಮ್ಮಲ್ಲಿ ಬರೋರೆಲ್ಲ ಕ್ಲೈಂಟ್ಸ್ಗೂ ನೀವು ಯಾವ ಥರ ಟ್ರೈನಿಂಗ್ ಕೊಡ್ತೀರಾ? ಇವಾಗ ಸಪೋಸ್ ಯಾರೋ ಫಸ್ಟ್ ಡೇ ನೀವು ಫಸ್ಟ್ ಕ್ಲೈಂಟ್ನ ಅರ್ಥ ಮಾಡ್ಕೊತೀರಾ ಅಥವಾ
ಒಬ್ಬೊಬ್ರು ಎಷ್ಟೊಂದು ಜನ ಇದ್ದಾರೆ ನಾನ್ ನೋಡಿರಂಗೆ ಡೈರೆಕ್ಟ್ ವರ್ಕೌಟೇ ಮಾಡಿಸ್ಬಿಡ್ತಾರೆ. ಹೌದೌದು, ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಏನಂದರೆ ಫಸ್ಟು ನಾನು ಅವ್ರನ್ನ ನೋಡಿದೆ, ಅವ್ರನ್ನ ಕೇಳೋದು ಫಸ್ಟು, ನೀವು ಯಾವ ಜಿಮ್ ಹೋಗ್ತಾ ಇದ್ರಿ, ಏನು ಮಾಡ್ತಾ ಇದ್ರಿ, ನೀವೇನು ಹ್ಯಾಬಿಟ್ ಇದೆ, ಏನು ಮಾಡ್ತಾ ಇದ್ದೀರಾ, ಏನು ವರ್ಕ್ ಇದೆ ನಿಮ್ಮದು, ಯಾವ ಥರ ನಿಮ್ಮ ಡೈಲಿ ರೊಟೀನ್ ಇದೆ. ಅವರು ಫಸ್ಟ್ ಡೇ ಅಂದರೆ ನಾನು ಬೇಸಿಕ್ಕಿಂದ ವಾರ್ಮಪ್ಪಿಂದ ಅವ್ರಿಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅವ್ರು ಬಂದು ಒಂದು 1 ಮಂತ್ಸ್ ಆಗಿದೆ 2 ಮಂತ್ಸ್ ಆಗಿದೆ ಅಂದರೆ ಒಂದು 2 ವೇರಿಯೇಷನ್ ಆ ಥರದಿಂದ ಅವ್ರು ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ನಮ್ಮ ಒಳ್ಳೆ ಟ್ರೈನರ್ ಆಗಿ ನಮ್ಗೆ ಗೊತ್ತಾಗುತ್ತೆ ಹೆಂಗೆ ಮಾಡಬೇಕು. ಅವ್ರಿಗೆ ಕ್ಲೈಂಟ್ ನಮ್ಗೆ ಹೆಂಗೆ ಹೇಳ್ತಾರೋ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ಅವ್ರಿಗೆ ವರ್ಕೌಟ್ ಪ್ಲ್ಯಾನ್ ಮಾಡೋದು. ಆಮೇಲೆ ಅವ್ರ ಹೆಲ್ತ್ ಮೇಲೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಡಯಟ್ ಕೊಡೋದು, ಅದ್ರ ಮೇಲೆ ಎಲ್ಲ ಮಾಡಿ ಅವ್ರಿಗೆ ಹೇಳ್ತೀವಿ. ಡೈರೆಕ್ಟಾಗಿ ವರ್ಕೌಟ್ ಕೊಡೋದು ಅವ್ರಿಗೆ ಆ ಥರ ಎಲ್ಲ. ನಮ್ಮ ಟ್ರೈನರ್ ಯಾರು ಎಲ್ಲ ಒಳ್ಳೆ ಸರ್ಟಿಫೈಡ್ ಟ್ರೈನರ್ಸ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಷನ್ ಮಾಡಿರೋರೆ ಟ್ರೈನರ್ಸ್ ಎಲ್ಲರೂ, ಅಂದರೆ ಎಲ್ಲ ಚೆನ್ನಾಗಿ ಗೊತ್ತಿರೋರೆ. ನಾವು ಬೇರೆ ತುಂಬ ನಾಲೆಜ್ ಅಂದರೆ ಅವ್ರಿಗೆ ಗೊತ್ತಿದೆ ಯಾವ ಥರ ಕ್ಲೈಂಟ್ನ ಇದು ಮಾಡಬೇಕು, ಯಾವ ಥರ ವರ್ಕೌಟ್ಸ್ ಅವ್ರಿಗೆ ಹೇಳ್ಬೇಕು, ಏನು ಮಾಡಬೇಕು ಅಂತ. ಅದೊಂದು ನಂಗೆ ತುಂಬ ಇಷ್ಟ ನಮ್ಮ ಟ್ರೈನರ್ಸ್. ಸರ್, ಇವಾಗ ಒಬ್ಬ ನ್ಯಾಚುರಲ್ನ ಟ್ರೈನ್ ಮಾಡೋದು ಎಷ್ಟು ಕಷ್ಟ, ಆಮೇಲೆ ಒಬ್ಬ ಸೈಕಲಲ್ಲಿ ಇರೋರನ್ನ ಟ್ರೈನ್ ಮಾಡೋದು ಎಷ್ಟು ಕಷ್ಟ, ನೀವು ಆ ಥರ ಡಿಫ್ರೆನ್ಸ್ ನೋಡಿದ್ದೀರಾ? ಅಂದರೆ ನ್ಯಾಚುರಲಾಗಿ ಮಾಡೋರು ಅಂದರೆ ಒಂದು ಸ್ವಲ್ಪ ತುಂಬ ಲೇಟ್ ಅವ್ರದ್ದು. ಅಂದರೆ ಒಬ್ಬೊಬ್ರು ಜೆನೆಟಿಕ್ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ. ಅದು ನ್ಯಾಚುರಲಾಗಿ ತುಂಬ ಮಾಡೋರು ಇದ್ದಾರೆ. ಇವಾಗ ಸ್ಟೆರಾಯ್ಡ್ಸ್ ಹಾಕ್ಕೊಂಡು ಯೂಸ್ ಮಾಡೋರು ಇದ್ದಾರೆ. ಸ್ಟೆರಾಯ್ಡ್ಸ್ ಹಾಕ್ಕೊಂಡಿರೋರಿಗೆ ಏನಂದರೆ ನ್ಯಾಚುರಲ್ಗಿನ ಸ್ವಲ್ಪ ಈಸಿ, ಅವರು ಸ್ಟೆಪ್ ಮುಂದೆ. ಅದೊಂದು ಹೇಳೋಕ್ಕೆ ಅಂದರೆ ಬೇಗ ಬಂದ್ಬಿಡುತ್ತೆ ಅಂತ. ಅವರು ಅಷ್ಟೇ ತುಂಬ ಕಷ್ಟಪಡಬೇಕು, ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು. ನ್ಯಾಚುರಲ್ ಮಾಡೋರು ಏನಿಲ್ಲ, ಒಂದು ಮೀಲ್ ಚೀಟ್ ಆದರೆ ಓಕೆ ಬಿಡು ನೋಡ್ಕೊ. ಆದರೆ ಇದರಲ್ಲಿ ಸೈಕಲ್ ಇರೋರು ಆ ಥರ ಮಾಡೋಕ್ಕೂ ಆಗಲ್ಲ. ಅವ್ರ ಮೈಂಡ್ ಸೆಟ್ಟು ಬರೋಲ್ಲ ಆ ಥರ ಮಾಡಬೇಕು ಅಂತ. ಅದೊಂದು ಅಂದರೆ ಈ ಎರಡೂ ಕಷ್ಟನೇ. ಯಾವುದು ಈಸಿ ಅಂತ, ಬಾಡಿ ಬಿಲ್ಡಿಂಗ್ ಅಂದ್ರೇ ಕಷ್ಟನೇ, ಯಾವ್ದು ಈಸಿ ಅಂತ ಏನೂ ಇಲ್ಲ. ಸರ್, ನೀವು ಎಷ್ಟು ಕಷ್ಟ ನೋಡಿದ್ದೀರಾ ಈ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ? ಆಲ್ಮೋಸ್ಟ್ ಒಂದು ಎಷ್ಟು ವರ್ಷ ಇದ್ದೀರಾ? ಸರ್ ನಾನೊಂದು 7-8 ಇಯರ್ಸ್ ಇದ್ದೀನಿ. 7-8 ಇಯರ್ಸಲ್ಲಿ ಯಾವ್ಯಾವ ಥರ ಸುಖಗಳು ನೋಡಿದ್ದೀರಾ? ಲೈಕ್ ನನ್ನ ಸುಖ ಅಂತ ನೋಡೋದಂದರೆ ಸ್ಟೇಜ್ ಮೇಲೆ ಇದ್ದಾಗನೇ. ಓಕೆ, ತುಂಬ ಒಳ್ಳೆಯ ಮೂಮೆಂಟ್. ನಾವು ಎಷ್ಟು ಕಷ್ಟಪಡ್ತೀವಿ, ನಾವು ಹತ್ತಾಗಿನ್ನ ಮುಂಚೆ ಗಂಟು ನಾವು ಎಷ್ಟು ತುಂಬ ಕಷ್ಟಪಡ್ತಾ ಇರ್ತೀವಿ. ಅದು ಇದು ಹಂಗೆ ಅಲ್ಲಿ ಹತ್ತಿ ನಾವು ಇಳಿದ ಮೇಲೆ ಇಷ್ಟು ದಿನ ಮಾಡಿದ್ದು ನನಗೆ ಸಾಕು, ಏನು ಬಂದರೂ ಬಂದಿಲ್ಲ ಅಂದರೂ ಆ ಮೂಮೆಂಟ್ ಇದೆಯಲ್ವಾ, ಒಂದು ಗೋಲ್ಡನ್ ಮೂಮೆಂಟ್. ತುಂಬ ಅದೊಂದು ಚೆನ್ನಾಗಿ ತುಂಬ ಇಷ್ಟ ಆಗುತ್ತೆ. ಎಷ್ಟು ಕಷ್ಟಪಟ್ಟು ಮಾಡ್ಕೊಂಬಂದು ಅದೆಲ್ಲ ಮರ್ತು ಹೋಗ್ಬಿಡುತ್ತೆ ಅವಾಗ. ಆಮೇಲೆ ಮುಂದೆ ನೆಕ್ಸ್ಟ್ ಸ್ಟೆಪ್ ಹಂಗೆ ಹೋಗ್ತಾ ಇರ್ತೀವಿ. ಸರ್, ನಿಮ್ಮ ಪ್ರೈಮ್ ಕಾಂಪಿಟೇಷನಲ್ಲಿ ನೀವು ಇವಾಗ ಕೋವಿಡ್ಗಿಂತ ಮುಂಚೆ ಮಾಡೋದಲ್ಲ ಕಾಂಪಿಟೇಷನ್ಸ್, ಎಷ್ಟು ಕಷ್ಟ ಆಯಿತು ಸರ್ ಸ್ಟೇಜ್ ಪರ್ಫಾರ್ಮೆನ್ಸು? ಅವಾಗಂದರೆ ಸರ್ ತುಂಬ ಎಲ್ಲ ಫಾರ್ಮಲ್ಲಿದ್ದರು ಆ ಟೈಮಲ್ಲಿ. ಕೋವಿಡ್ ಮುಂಚೆ ನಿಮಗೆ ಗೊತ್ತಿರೋದು ಎಲ್ಲರೂ ಫಾರ್ಮು. ನಾನು ಅವಾಗೇ ರೆಡಿ ಆಗಿದ್ದೆ. ನಾನು 2019 ನಾನು ಫಸ್ಟ್ ಮಾಡಿದೆ ಬೆಂಗಳೂರು, ಆಮೇಲೆ ಮೈಸೂರು. ಅವಾಗ ತುಂಬ ಅಂದರೆ ನಂದು ಒಂದು ಒಳ್ಳೆ ಫಾರ್ಮ್ ಚೆನ್ನಾಗಿದ್ದೆ ನಾನು ಅಷ್ಟೇ. ಅದರಲ್ಲಿ ಒಂದು 2nd ಪ್ಲೇಸ್ ಕೊಟ್ಟಿದ್ರು ನನಗೂ. ಅಂದರೆ ತುಂಬ ಕಷ್ಟ, ತುಂಬ ಜನ ಬಂದಿರ್ತಾರೆ, ತುಂಬ ಜನ ಕಷ್ಟಪಡ್ತಾರೆ. ಅದ್ರಲ್ಲಿ ಮೋಸ ಗೀಸ ಅಂತ ನಾವು ಏನು ಹೇಳೋಕ್ಕೂ ಆಗ, ಎಲ್ಲರೂ ಕಷ್ಟಪಟ್ಟಿರೋರೆ. ಅವ್ರು ನೋಡಿದ್ರು ಖುಷಿನೇ, ನಾನು ನೋಡಿದ್ರು ಖುಷಿನೇ ಅಷ್ಟೇ. ಅದರಲ್ಲಿ ಅವರು ಇನ್ಫ್ಲುಯೆನ್ಸ್ ಇರೋರು ಇರ್ತಾರೆ, ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಎಲ್ಲರಿಗೂ ಕಷ್ಟ, ಎಲ್ಲ ಬಾಡಿ ಬಿಲ್ಡರು ತುಂಬ ಕಷ್ಟಪಟ್ಟಿರ್ತಾರೆ. ನೀವು ಇವಾಗ ಹೇಳಿದ್ರಲ್ಲ ಇನ್ಫ್ಲುಯೆನ್ಸ್ ಇರ್ತಾರೆ ಇರಲ್ವಾ ಅಂತ. ರಿಯಲ್ ಆಗಿ ಕಾಂಪಿಟೇಷನ್ ನಡೆಸ್ತಾರಲ್ಲ, ಇನ್ಫ್ಲುಯೆನ್ಸ್ ಇರುತ್ತಾ ಒಬ್ಬ ಅಥ್ಲೀಟ್ಗೆ, ಜಡ್ಜಸ್ಗೂ ಮತ್ತು ಅವ್ರಿಗೆ? ಆಬ್ವಿಯಸ್ಲಿ ಸರ್, ಇದ್ದೇ ಇರುತ್ತೆ. ಇರುತ್ತೆ ಅಂದರೆ ಇವಾಗ ಸಡನ್ನಾಗಿ ಬಂದವನಿಗೆ ಏನು ಎತ್ಕೊಡಲ್ಲ. ಎಲ್ಲ ನೋಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಅವ್ರಿಗೂ ಅಂದರೆ ಎಲ್ಲ ಕಡೆ ಅಂತ ಇಲ್ಲ, ಕೆಲವೊಂದು ಕಡೆ ಹಾಗೇ ಆಗುತ್ತೆ. ನಾನು ಎಲ್ಲ ಕಡೆ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಕಡೆ ಅದು ಎಲ್ಲರೂ ಓಪನ್ ಆಗಿ ಅವ್ರ ಕಣ್ಣಿಂದನೇ ನೋಡಿರ್ತಾರಲ್ವ, ಆಬ್ವಿಯಸ್ಲಿ ಅದು ಮಾಡಿರ್ತಾರೆ ಅವರು. ಅವ್ರಿಗೂ ಇವ್ರಿಗೂ ಲಿಂಕ್ ಇದ್ದೇ ಇರುತ್ತೆ. ಅದೊಂದು ಅಂದರೆ ಎಲ್ಲ ಕಡೆ ಇಲ್ಲ, ಒಂದೊಂದು ಕಡೆ ಅಷ್ಟೇ. ಆಮೇಲೆ ಏನಪ್ಪ ಎಲ್ಲ ಕಡೆ ಅಂತ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ಸೈಕ್ ಮಾಡ್ಬಿಡ್ತಾರೆ ಜನ. ಫಸ್ಟೇ ಜನ ಸೈಕು, ಆಮೇಲೆ ಇನ್ನೂ ಸೈಕ್ ಮಾಡ್ಬಿಡ್ತಾರೆ. ಬ್ರೋ, ಚಂದ್ರ ಲೇವಟ್ ಅವರು ಎಷ್ಟೊಂದು ಜನ ಇದ್ದಾರೆ ಬ್ರೋ. ಎಷ್ಟೊಂದು ಜನ ಜಿಮ್ಮಿಗೆ ಬರಬೇಕು, ಜಿಮ್ಮಿಗೆ ಹೋಗ್ಬೇಕು. ನಿಮ್ಮ ಜಿಮ್ಮಿಗೆ ಯಾಕೆ ಬರಬೇಕು ಬ್ರೋ? ನಮ್ಮ ಜಿಮ್ಮಿಗೆ ಯಾಕೆ ಬರಬೇಕು ಅಂದರೆ ಎಲ್ಲ ಕಡೆ ಹೇಳೋದು ಟ್ರೈನಿಂಗ್ ಇಲ್ಲ, ಫಸ್ಟ್ ಅದೇ ಹೇಳೋದು. ಆಮೇಲೆ ಇರುತ್ತೆ ಅಲ್ವಾ ಟ್ರೈನಿಂಗಲ್ಲಿ ಹುಡುಗಿರಿಗೆ ಹಿಂಗೆ ನೋಡಿದ್ರು ಹಂಗೆ ನೋಡಿದ್ರು ಅದು ಇದು ಅಂತ. ಅದೊಂದು ನಮ್ಮದ್ರಲ್ಲಿ ಟ್ರೈನಿಂಗ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ಇವಾಗ ನಾನು ಓನರಾಗಿ ನಾನು ಹೇಳ್ತೀನಿ ಅಂತ ಏನಿಲ್ಲ. ನೀವು ಬಂದು 1, 2 ಇಲ್ಲ 3 ನೀವು ಫ್ರೀ ಸೆಷನ್
ವರ್ಕೌಟ್ ಮಾಡ್ಕೊಂಡು ಹೋಗಿ ನೀವು ಟ್ರೈನರ್ನ ಮಾತಾಡಿ ಅವ್ರ ಜೊತೆ ಒಂದು ಸತಿ ನೀವು ವರ್ಕೌಟ್ ಅವ್ರು ಹೇಳ್ಕೊಡ್ತಾರೆ, ನೀವು ಮಾಡಿ ನೀವು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಇವಿಡು ಇಲ್ಲ ಇವ್ನು ಹೇಳ್ಬಿಟ್ಟ ಇಲ್ಲಿ ಚೆನ್ನಾಗಿದೆ ಅದು ಇದು ಅಂತ ಏನೂ ಇಲ್ಲ. ನೀವು ಬಂದು ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ ಅವಾಗ ಹೇಳಿ. ಅವಾಗ ಅದೊಂದು ನಾನು ತುಂಬ 100% ಹೇಳ್ತೀನಿ. ನಾನು ಎಲ್ಲ ಕಡೆ ಮಾಡ್ತಾರೆ ಅಂದರೆ ಈ ಏರಿಯಾದಲ್ಲಿ, ಆದರೆ ನನ್ನ ಹತ್ರ ಅಡ್ಮಿಷನ್ ಆಗೋರು ಆಲ್ಮೋಸ್ಟ್ ಹೇಳಿರೋ ಮಾತು ನಾನು ಹೇಳ್ತಾ ಇರೋದು. ಬೇರೆ ಎಲ್ಲಿ ನನಗೆ ಓಪನ್ ಆಗಿ ಹೇಳ್ತಾರೆ, ನಾ ಬೇರೆ ಕಡೆ ಇಲ್ಲ ಇವಾಗ ಅಡ್ಮಿಷನ್ ಆಗ್ತೀನಿ ನಾನು 1 ಇಯರ್ಗೆ, ಬೇರೆ ಕಡೆ ಹೇಳೋ ಥರ ನೀವು ಹೇಳ್ಬಿಟ್ರೆ ಇಲ್ಲ ನಾನು ಮಾಡಿಸ್ತೀನಿ ಅಂದ್ಬಿಟ್ಟು 2 ದಿನ 3 ದಿನ ಆದಮೇಲೆ ನೀವು ಮಾಡಿಸಲ್ಲ, ಅದೆಲ್ಲ ಇರುತ್ತಲ್ಲ. ನಾನು ಓಪನ್ ಆಗಿ ಹೇಳೋದವ್ರಿಗೆ, ನಿಮ್ಗೆ ಯಾವತ್ತು ಆ ಡೌಟ್ ನಿಮ್ಗೆ ಯಾವತ್ತು ಅದಾಗುತ್ತೆ ನಾನು ರೀಫಂಡ್ ಮಾಡ್ತೀನಿ. ನಿಮಗೆ ಎಲ್ಲೂ ಮಾಡಲ್ಲ, ನಾನು ಮಾಡ್ತೀನಿ. ನಿಮ್ಗೆ ಯಾವಾಗ ನಿಮ್ಗೆ ಆ ಥರ ಅನಿಸುತ್ತೆ ನಾನು ಅವಾಗ ರೀಫಂಡ್ ಮಾಡ್ತೀನಿ ನಿಮಗೆ. ನಾನು ಅದೇ ಥರ ಕ್ಲೈಂಟ್ಸೇ ನಮಗೆ ಆ PT ಕನ್ವರ್ಟ್ ಆಗಿದ್ದಾರೆ. ಅದು ನಾನು ತುಂಬ ಖುಷಿ ಪಡ್ತೀನಿ ಅದೊಂದು ವಿಷಯಕ್ಕೆ. ಆಮೇಲೆ ಇನ್ನೊಂದೇನೆಂದರೆ ಎಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳಿದ್ದೀನಿ ನಾನು. ಇನ್ನೊಂದೇನೆಂದರೆ ನಮ್ಮ ಜಿಮ್ಮು ತುಂಬ ನೀಟ್ನೆಸ್, ತುಂಬ ಚೆನ್ನಾಗಿ ನಿಮಗೆ ನೋಡಿದ್ದೀರಾ ಡೀಸೆಂಟಾಗಿ ತುಂಬ ಚೆನ್ನಾಗಿ ಇಟ್ಟಿದ್ದೀರಾ. ಹೌದು, ಎಲ್ಲ ಲೈಟ್ಸ್ ಎಲ್ಲ ಪ್ರಾಪರ್ ಆಗಿ. ಅಂದರೆ ನಾನು ತುಂಬ ವರ್ಷದಿಂದ ಎಲ್ಲ ಜಿಮ್ಗೆ ಹೋಗ್ತೀನಿ ಮಾಡಿದ್ದೀನಿ. ಅಂದರೆ ನನ್ನ ಪ್ಲ್ಯಾನ್ ಒಂದು ಈ ಥರ ಬ್ಲ್ಯಾಕ್ ಥೀಮಲ್ಲಿ ನಂಗೆ ತುಂಬ ಇಷ್ಟ. ಆ ಥರ ಇವಾಗ ಜಿಮ್ ಎಲ್ಲರೂ ಇಟ್ಟಿದ್ದಾರೆ, ಒಳಗಡೆ ಬಂದ ತಕ್ಷಣ ವೈಬ್ ಬರಬೇಕು ಅವ್ರಿಗೆ, ಈ ಸಕ್ಕದಾಗಿದೆ ನೋಡೋಕ್ಕೆ ಮಾಡಿ ನೋಡಬೇಕು, ಆ ಥರ ಅವ್ರಿಗೆ ಅನಿಸ್ಬೇಕು. ಅದು ಎಲ್ಲ ಕಡೆ ಜಿಮ್ ಅಲ್ವಾ ಅಂತ ಅನ್ಕೊಬಾರ್ದು, ಇದು ತುಂಬ ಚೆನ್ನಾಗಿದೆ ನಾವು ಮಾಡಬೇಕು ಅನ್ನೋ ಥರ ಇದರಲ್ಲಿ ನಾನು ತುಂಬ ಇದಾಗಿ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಬಂದು ವರ್ಕೌಟ್ ಮಾಡಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದೊಂದು ಟ್ರೈನರ್ಸ್ ಎಲ್ಲ ಕಡೆ ಅದೊಂದೇ ಫಾಲ್ಟ್ ಇರೋದು, ಹೇಳ್ಕೊಡಲ್ಲ ಯಾರು, ಫೋನ್ ಹಿಡ್ಕೊಂಡು ಆಡ್ತಿರ್ತಾರೆ, ಅವ್ರ ಪಾಡ್ಗೆ ಅವ್ರು ಏನೇನೋ ಮಾಡ್ತಿರ್ತಾರೆ. ಅದೊಂದು ನಮ್ಮ ಟ್ರೈನರ್ಸ್ ಹತ್ರ ನಾನು ಓನರ್ ಆಗಿಲ್ಲ, ನಾನು ಫ್ಲೋರಲ್ಲಿ ಇರ್ತೀನಿ, ಅವರು ಇರ್ತಾರೆ. ಅವರು ಅಷ್ಟೇ ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ನನ್ನ ಟ್ರೈನರ್ ಅಂತಲ್ಲ, ತುಂಬ ಚೆನ್ನಾಗಿ. ಅದೇ ನನ್ನ ಟ್ರೈನರ್ಗೆ ನನ್ನ ಫ್ರೆಂಡ್ಸ್ ನನ್ನ ಜೊತೆ ವರ್ಕ್ ಮಾಡಿದವ್ರು ಎಲ್ಲರೂ ಅವರೇ ನನ್ನ ಕೆಲ್ಸಕ್ಕೆ ಹಾಕೊಂಡಿರೋದು. ಅದು ನಂಗೆ ತುಂಬ ಇಷ್ಟ. ಅಂದರೆ ಒಳ್ಳೆ ಫ್ರೆಂಡ್ಸ್ ಥರ. ಇವಾಗ ಏನಾದ್ರು ಇದ್ದರೆ ಓನರ್ ಹತ್ರ ಹೇಳ್ಬೇಕಲ್ಲ, ಹಂಗಲ್ಲ ದೀಪು ಬ್ರೋ ಈ ಥರ ಇದಿಲ್ಲ ಬ್ರೋ, ಇದಿಲ್ಲ ಅದಿಲ್ಲ ಅಂತ ಹೇಳ್ತಾರೆ. ನಾನು ಅವಾಗವಾಗ ಸ್ಪಾಟಲ್ಲೇ ಅದನ್ನ ಮಾಡಿಕೊಟ್ಬಿಡ್ತೀನಿ ಅಷ್ಟೇ. ಅವರು ಅದು ಓಪನ್ ಆಗಿ ನನ್ನ ಹತ್ರ ಮಾತಾಡ್ತಾರಲ್ಲ, ಅದು ತುಂಬ ಅಲ್ಲಿ ಗಂಟ ನಾನು ಬಾಂಡಿಂಗ್ ಇಟ್ಕೊಂಡಿದ್ದೀನಿ. ಅವರು ಅದಕ್ಕೆ ನಮ್ಮ ಜಿಮ್ಮು ಅಂತ ಅವ್ರು ಕೆಲಸ ಮಾಡ್ತಾರೆ. ಅದೊಂದು ತುಂಬ ಖುಷಿ ಇದೆ. ಅದಕ್ಕೆ ನಮ್ಮ ಜಿಮ್ಮಿಗೆ ಬನ್ನಿ, ವರ್ಕೌಟ್ ಮಾಡಿ. ನಾನು ಎಲ್ಲರಿಗೂ ಹೇಳೋದು ಇಷ್ಟೇ, ದಿಸ್ ಜಿಮ್ ಇಸ್ ವೆರಿ ಗುಡ್, ವೆರಿ ಹೈಜಿನಿಕ್, ವೆರಿ ಕ್ಲೀನ್, ವೆರಿ ರಾ ಜಿಮ್. ಸಖತ್ತಾಗಿದೆ ಜಿಮ್ ಹತ್ರ ಸರ್. ತುಂಬ ಜನ ಬರ್ತಾರೆ ಸರ್, ನೀವೆಲ್ಲ ತಲೆನೇ ಕೆಡ್ಸ್ಕೊಂಬಾರ್ದು. ಬಂದರೆ ಖುಷಿ. ಗುಡ್. ನೀವು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಸರ್. ನಾನೇನು ಹೇಳೋದು ಸರ್, ಅವರೇ ಬರ್ತಾರೆ ಇವಾಗ ವಿಡಿಯೋ ನೋಡಿದ ತಕ್ಷಣ. ಹೌದು ಸರ್. ನಿಮ್ದು ಯಾವುದು ಬೆಸ್ಟ್ ವರ್ಕೌಟ್? ಸರ್ ನಂಗೆ ಲೆಗ್ಸ್. ಲೆಗ್ಸ್ ತುಂಬ ಇಷ್ಟ. ನಾನು ಲೆಗ್ಸ್ ಮಾಡಿಬಿಟ್ಟಿದ್ದೀನಿ ಬ್ರೋ ಮೊನ್ನೆ.